ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಾವೆಲ್ಲರೂ ಚೆನ್ನಾಗಿದ್ದೀವಿ, ನೀವೆಲ್ಲ ಚೆನ್ನಾಗಿದ್ದೀರಾ? ಇವತ್ತು ನಮ್ಮ ತಂದೆಯವ್ರ ಮನೇಲಿ ಪಕ್ಷ ಇತ್ತು, ಅಲ್ಲಿಗೆ ಹೋಗಿದ್ದು. ಅಲ್ಲಿ ನಮ್ಮ ತಂದೆ ಮನೇಲಿ ಹೇಗೆ ಎಲ್ಲ ಪಕ್ಷ ಮಾಡ್ತಾರೆ ಅಂತ ಒಂದು ಸ್ಮಾಲ್ ವಿಡಿಯೋಸ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಇಲ್ಲಿಗೆ ನನ್ನ ಮಗಳು ಕೂಡ ಬರಂಗಿಲ್ಲ ಇಲ್ಲಿಗೆ, ಯಾಕೆಂದ್ರೆ ಅವ್ರ ಮದ್ವೆ ಆಗಿ ಇನ್ನೂ 1 ವರ್ಷ ಆಗಿಲ್ಲ. ಯಾರೇ ಮದ್ವೆ ಆಗಿ 1 ವರ್ಷ ಆಗೋ ತನಕನು ಈ ತರ ಪಕ್ಷಿದ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಇದು ನೈಟು ಶನಿವಾರ ನಾವು ಒಬ್ಬಟ್ಟು ಮಾಡಿ ಸುಮಾರು ಒಂದು 8 ಗಂಟೆಗೇನೋ ಸ್ಟಾರ್ಟ್ ಮಾಡ್ದೋ. ಎಲ್ಲ ಮುಗ್ಸೋ ಗಂಟನೆ ನಮ್ಗೆ ಒಂದು 11:30 ಆಯ್ತು. ನಾವು ಮನೆಗೆ ಬಂದೆಲ್ಲ ಸೇರೋ ತನಕ ಒಂದು 12 ಗಂಟೆನೆ ಆಗೋಯ್ತು ಫ್ರೆಂಡ್ಸ್. ನಮ್ ತಾಯಿಗಂತೂ ತುಂಬಾನೇ ಖುಷಿ ಆಗ್ತಿತ್ತು. ಎಲ್ಲಾರು ಹಿಂಗ್ ಸೇರ್ಕೊಂಡು ಹಿಂಗೇನಾರ ಅಡಿಗೆ ಮಾಡ್ತಾ ಇದ್ರೆ ಅವ್ರಿಗೆ ಏನೋ ಒಂಥರ ಖುಷಿ ಮಾತ್ರ. ನಮ್ಮಮ್ಮಗೆ ಹೀಗೆ ಎಲ್ಲಾರು ಸೇರ್ಕೊಂಡಾಗ ಅವರು ಚಿಕ್ಕ ವಯಸ್ಸಲ್ಲಿ ಏನೇನ್ ಆಟ ಆಡಿದ್ದೋ, ಏನೇನ್ ಮಾಡ್ತಿದ್ರು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದೆಲ್ಲ ಕೇಳ್ಕೊಂಡು ನಾವು ಅಡ್ಗೆ ಮಾಡ್ತಾ ಏನೋ ಹೇಳ್ತಾ ಇರ್ತಾರಲ್ಲ, ಖುಷಿ ಆಗ್ತಾ ಇರುತ್ತೆ ಕೇಳ್ಕೊಂಡು ಅಡ್ಗೆ ಮಾಡೋದು. ನಮ್ಮ ಅಮ್ಮಗಂತೂ ಏನ್ ಖುಷಿನೋ, ಅದಕ್ಕಿಂತ ಹೆಚ್ಚಾಗಿ ಈ ಮಗುಗಂತೂ ಏನ್ ಖುಷಿ ಅಂತೀರಾ. ಇದು ನಮ್ಮ ಅಕ್ಕನ ಮೊಮ್ಮಗು. ನಮಗೂ ಅಮ್ಮಮ್ಮ ನೀವು ವಿಡಿಯೋದಲ್ಲಿ ಹೀಗ್ ಮಾತಾಡಿರ್ತೀರಾ, ಹಾಗ್ ಮಾತಾಡಿರ್ತೀರಾ, ಆಮೇಲೆ ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳ್ತಿರ್ತೀರಾ ಅಂತೆಲ್ಲ ಹೇಳ್ತಾ ರೇಗಿಸ್ತಾ ಇದ್ದ ನನ್ಗೆ. ಸರಿ ಅಂತ ನಾವು ಹೊರಟು. ಬೆಳಗ್ಗೆ ಬೇಗನೆ ಬಂದಿದ್ದು. ಅಷ್ಟ್ರಲ್ಲೇ ನಮ್ಮ ಅಕ್ಕ ಅವರೆಲ್ಲ ಬಂದು ಆಲ್ಮೋಸ್ಟ್ ಅಡ್ಗೆ ಎಲ್ಲ ಮುಗ್ಸೇ ಬಿಟ್ಟಿದ್ರು ಫ್ರೆಂಡ್ಸ್. ಕಂಪ್ಲೀಟ್ ಅಡ್ಗೆ ಎಲ್ಲ ಆಗೇ ಹೋಗಿತ್ತು. ನಮ್ಮ ಮನೇಲಿ ಇದೇ ಫಸ್ಟ್ ಟೈಮು ನಮ್ಮ ಮನೇಲಿ ಅಡ್ಗೆ 9:30ಗೆಲ್ಲ ಫುಲ್ ಅಡ್ಗೆನೆ ಆಗೋಗಿತ್ತು ನಮ್ಮ ತಾಯಿಯವ್ರ ಮನೇಲಿ. ನಾವು ಬಂದು ಫೋಟೋ ರೆಡಿ ಮಾಡೋಣ ಅಂತಿದ್ದೆ, ಅಷ್ಟ್ರಲ್ಲಿ ನನ್ನ ತಂಗಿನೇ ಕೂತಿದ್ಲು. ಒಂದೊಂದು ರೆಡಿ ಮಾಡ್ಕೊಳ್ಳೋ ಗಂಟನೆ 12:30 ಆಗೋಯ್ತು. ಕರೆಕ್ಟ್ ಆಗಿ ನಾವು 1 ಗಂಟೆಗೆ ಊಟಕ್ಕೆ ಅಂತ ಹೇಳಿದ್ದು, ಅದಕ್ಕೆ ಬೇಗನೆ ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಅಜ್ಜಿ ಫೋಟೋ ಒಂದಿದೆ, ನಮ್ಮ ತಾತ ಅವ್ರ ಫೋಟೋ ಏನೋ ಅವರು ಪಾಪ ಮಾಡಿಸ್ಕೊಂಡಿಲ್ಲ. ತುಂಬಾನೇ ಬೇಗ ಅವರು ತೀರೋದ್ರಂತೆ. ನಮ್ಮಪ್ಪ ಅವ್ರು ತುಂಬಾ ಚಿಕ್ಕವರಾಗಿದ್ದಾಗ್ಲೇನೆ ಅವರು ತೀರೋಗಿದ್ರಂತೆ. ಅವಾಗೆಲ್ಲ ಅವ್ರಿಗೆ ಫೋಟೋ ತಗೊಳ್ಳೋಷ್ಟು ಅವ್ರಿಗೆ ಅವಾಗ ಶಕ್ತಿ ಇರ್ಲಿಲ್ಲ ಅಂತ ಹೇಳ್ಕೊಂಡು ನಮ್ಮಪ್ಪ ಸುಮಾರು ಸಲ ಹೇಳ್ಕೊಂಡು ತುಂಬಾ ಫೀಲ್ ಮಾಡ್ತಿರ್ತಾರೆ. ಹಂಗೆಲ್ಲ ಅಂದಾಗ ಒಂಥರ ತುಂಬಾನೇ ಬೇಜಾರಾಗುತ್ತೆ. ಆಗಿನ ಜನರೇಷನ್ ಅವರು ತುಂಬಾನೇ ಕಷ್ಟ ಬಿದ್ದಿದ್ದಾರೆ ಮಾತ್ರ ಅಲ್ವಾ. ಅವರೆಲ್ಲ ಒಂದೊಂದು ತುತ್ಗೂ ಕೂಡ ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಂತ ಅವ್ರು ಹೇಳ್ತಾ ಇರ್ತಾರೆ. ನಮ್ಮ ಅಪ್ಪ ಅವರ ಅಣ್ಣ 1 ವರ್ಷ ಒಂದೊಂದ್ ಮನೇಲಿ ಜೀತದಾಳು ತರ ಇರ್ತಿದ್ರಂತೆ, 3 ಹೊತ್ತು ಊಟಗೆ. ಅದೆಲ್ಲ ಕೇಳಿದಾಗ ತುಂಬಾನೇ ಬೇಜಾರಾಗ್ತಿತ್ತು. ಯಾವಾಗ್ಲೂ ಈ ತರ ಏನಾರ ಮಾಡ್ಬೇಕಾದ್ರೆ ನಮ್ಮ ಅತ್ತೆಯವರು, ನಮ್ಮ ಅಮ್ಮ ಮತ್ತೆ ನಮ್ಮಪ್ಪ 3 ಜನನು ಏನಾರ ಹೇಳ್ತಾರ, ಅದು ಎಷ್ಟು ನಮ್ಗೆ ಇದಾಗುತ್ತೆ ಅಂತಂದ್ರೆ ಅಷ್ಟು ಅಯ್ಯೋ ಆಗಿನ ಜನರೇಷನ್ ಅಷ್ಟು ಕಷ್ಟ ಬೀಳ್ತಿದ್ರ. ನಾವೆಲ್ಲ ನೋಡಿ ಎಲ್ಲ ಇದ್ದು ನಮ್ಗೆ ಇಷ್ಟ ಕಷ್ಟ ಇದೆ ಅಷ್ಟು ಕಷ್ಟ ಇದೆ ಅಂತ ಹೇಳ್ಕೊಂಡು ನಾವು ಏನೇನೋ ಅನ್ಕೊಳ್ತೀವಿ. ಕೆಲವೊಂದೊಂದ್ಸಲ ಅಯ್ಯೋ ಈ ಜೀವನನೇ ಬೇಡ ಅಂತ ಅನ್ಕೊಳ್ತೀವಿ. ನೋಡಿ ಇವತ್ತು ಅವರೆಲ್ಲ ಮಾಡಿ, ನಾವು ಜೀವನ ಮಾಡಿ ಮಟ್ಟಿ ತೋರ್ಸಿ ಇವತ್ತವರು ದೇವ್ರ ಕೂತಿದ್ದಾರೆ. ಇವತ್ತು ಅವ್ರಿಗೆ ನಾವು ಎಡೆ ಇಡ್ತಾ ಇದೀವಿ. ಹೇಳ್ಬೇಕು ಅಂದ್ರೆ ಅವ್ರೊಂಥರ ಈಗ ದೇವ್ರೇ ಆಗಿರ್ತಾರೆ ಅವರು, ಅಲ್ವಾ. ಅವ್ರನ್ನ ನಾವು ಇವತ್ತು ಒಂದು ಕಾಗೆ ರೂಪದಲ್ಲಿ ನೋಡ್ತೀವಿ ಅನ್ನೋದು ಅವ್ರಿಗೇನೋ ಒಂಥರ ಖುಷಿ. ನಮ್ ತಂದೆಯವ್ರಿಗೆ ಅಲ್ಲಿ ಬಂದ್ರು ನೋಡು, ಇಲ್ಲಿ ಬಂದ್ರು ನೋಡು, ಅಲ್ಲಿ ಕೂತಿದ್ದಾರೆ ನೋಡು ಅಂತ ಹೇಳ್ತಾ ಇದ್ರು. ಅಯ್ಯೋ ಒಂಥರ ನೋವಾಗುತ್ತೆ ಫ್ರೆಂಡ್ಸ್. ಇದನ್ನೆಲ್ಲ ನೋಡಕ್ಕೆ ಒಂದೊಂದ್ಸಲ ತುಂಬಾನೇ ಬೇಜಾರಾಗುತ್ತೆ. ಒಂದ್ ಮನುಷ್ಯರನ್ನ ನಾವು ಇವತ್ತು ಕಾಗೆ ರೂಪದಲ್ಲಿ ನೋಡ್ತೀವಿ ಅಂತ ನಾವ್ ಅನ್ಕೊಳ್ತೀವಲ್ಲ, ಅದಕ್ಕಿಂತ ನೋವು ಇನ್ನೇನು ಇರಲ್ಲ. ಅವ್ರ ಹೆಸರು ಮಾತ್ರ ಇರುತ್ತೆ, ಆ ವ್ಯಕ್ತಿ ಇರೋದಿಲ್ವಲ್ಲ, ಅದು ತುಂಬಾನೇ ನೋವಾಗುತ್ತೆ. ಏನು ಮಾಡಕ್ಕಾಗಲ್ಲ, ಜೀವನ ಇಷ್ಟೇ ಅನ್ಕೊಂಡು ಮುಂದೆ ಬರೋ ಪೀಳಿಗೆಗೆ ನಾವು ಈ ಜಾಗನ ಬಿಟ್ಕೊಡ್ಬೇಕಾಗತ್ತೆ. ಅವರು ನೋಡಿ ಇವತ್ತು ಅವ್ರ ಜಾಗ ಬಿಟ್ಟಿದ್ದಾರೆ, ಇವತ್ತು ನಾವೆಲ್ಲ ಬಂದು ಇಲ್ಲಿದ್ದೀವಿ. ನಾಳೆ ನಾವು ಬಿಡ್ತೀವಿ, ನಮ್ಮ ಮೊಮ್ಮಕ್ಕಳು ನಮ್ಮ ಮಕ್ಕಳು ಈ ತರ ಬೆಳ್ಕೊಂಡು ಹೋಗುತ್ತೆ. ಇದೇ ಸಂಸಾರ, ಇದೇ ಜೀವನ, ಇದೇ ಮನುಷ್ಯನ ಸಹಜ ಗುಣ ಅಂತ ಹೇಳ್ಬೇಕು ಅಷ್ಟೇನೆ.
ಈಗ ಕಂಪ್ಲೀಟ್ ಎಲ್ಲ ರೆಡಿ ಆಗಿದೆ. ಇನ್ ನೆಕ್ಸ್ಟ್ ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ ನಮ್ಮ ತಂದೆಯವರು, ನಮ್ಮ ಅತ್ತೆ, ನಮ್ಮ ಅಮ್ಮ. ಎಲ್ಲಾರು ಏನೋ ಈ ಟೈಮಲ್ಲಿ ಎಲ್ಲ ಸೈಲೆಂಟ್ ಆಗ್ಬಿಟ್ಟಿರ್ತಾರೆ ಫ್ರೆಂಡ್ಸ್. ಯಾರು ಒಬ್ರನ್ನ ಒಬ್ರು ನೋಡ್ಕೊಂಡು ನಗಾಡೋದಿಲ್ಲ, ಸ್ಮೈಲ್ ಮಾಡಲ್ಲ. ಒಂಥರ ಏನೋ ಒಂಥರ ಏನೋ ತಬ್ಲಿಗಳ ತರ ಅಂತಾರಲ್ಲ, ಆ ತರ ಅವ್ರ ಫೇಸ್ ಗಳಲ್ಲಿ ಕಾಣಿಸ್ತಾ ಇರುತ್ತೆ. ಅದ್ ನೋಡ್ತಾ ಇದ್ದಾಗ ಒಂಥರ ಬೇಜಾರು ಕೂಡ ಆಗುತ್ತೆ. ಏನು ಮಾಡಕ್ ಆಗಲ್ಲ, ಅವ್ರು ಹೋಗಿದ್ದಾರೆ. ಇವತ್ತಲ್ಲ ನಾಳೆ ನಾವು ಕೂಡ ಹೋಗ್ತೀವಿ ಅಷ್ಟೇನೆ. ಈಗ ನನ್ನ ತಮ್ಮನ್ ಮಗ ಪೂಜೆ ಮಾಡ್ತಾ ಇದ್ದಾನೆ. ಇವನ್ಗೆ ಈಗ್ಲೇ ನಾವೆಲ್ಲ ಈ ತರ ಎಲ್ಲ ಹೇಳ್ಕೊಡ್ತಾ ಇದೀವಿ ಕಲೀಲಿ ಅಂತ. ನಮ್ ತಂದೆಯವರು ಪೂಜೆ ಮಾಡ್ತಾ ಇದಾರೆ ಅವ್ರ ತಾಯಿ ತಂದೆಗೆ. ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ಪೂಜೆ ಮಾಡ್ತಾ ಇದ್ರು. ಸುಮ್ನೆ ಇರ್ಲಾರ್ದೆ ನಾನು ಮೆಹಂದಿ ಬೇರೆ ಹಾಕೋಬಿಟ್ಟೆ ಕೈಗೆ. ಎಲ್ಲ ಬೈತಾ ಇದ್ರು ನನ್ಗೆ, ಈ ಟೈಮಲ್ಲಿ ಮೆಹಂದಿ ಹಾಕೋತಾರ ಅಂತ ಅನ್ಕೊಂಡು. ಏನ್ ಮಾಡೋದು, ಕೂತು ಕೂತು ಬೇಜಾರಾಗ್ತಿತ್ತು. ಅದಕ್ಕೆ ಹೋಗಿ ಸುಮ್ನೆ ಹಂಗೆ ಮೆಹಂದಿ ಹಾಕೊಂಡಿದ್ದೆ ಅಷ್ಟೇನೆ. ನಮ್ ತಾಯಿಯವ್ರು ಪೂಜೆ ಮಾಡ್ತಾ ಇದ್ದಾರೆ ಅವ್ರ ಅತ್ತೆ ಮಾವಗೆ. ಹೀಗೇನೆ ಒಬ್ರೊಬ್ರಾಗಿ ಇಡೀ ಮನೆ ಜನ ಎಲ್ಲ ಪೂಜೆ ಮಾಡ್ತೀವಿ. ಪೂಜೆ ಎಲ್ಲ ಆದ್ಮೇಲೆ ನಮ್ಮ ಮನೇಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದು ಕಿಟಕಿನೂ ಬಿಡೋದಿಲ್ಲ ಫ್ರೆಂಡ್ಸ್. ಎಂತ ಚಿಕ್ಕ ಕಿಟಕಿ ಆದ್ರೂನು ಅಟ್ಲೀಸ್ಟ್ ಒಂದ್ ಬಟ್ಟೆನಾರ ಮುಚ್ಚಿ ನಾವು ಹೋಗ್ಬೇಕು. ಎಲ್ಲಾ ಕಿಟಕಿ ಏನೇನಿರುತ್ತೆ, ಗಾಳಿ ಬರೋಂತ ಜಾಗ ಏನಿರುತ್ತೆ ಅದಷ್ಟು ಕೂಡ ಬಂದ್ ಮಾಡಿರ್ತೀವಿ. ಈಗ ನಮ್ಮ ಅಕ್ಕ ಪೂಜೆ ಮಾಡ್ತಾ ಇದ್ದಾರೆ. ಒಬ್ರೊಬ್ರಾಗಿ ಎಲ್ಲಾರು. ಈಗ ಇವ್ರು ನಮ್ಮ ಅತ್ತೆ ಅಂದ್ರೆ ಅವರ ಮಗಳು ಇವ್ರು. ನಮ್ಮ ಅಜ್ಜಿ ಇದಾರಲ್ಲ, ನಮ್ಮ ಅಜ್ಜಿ ತಾತ ಮಗಳು, ಇವರೇ ಕೊನೆ ಮಗಳು. ಕೊನೆ ಮಗಳು, ಮುದ್ದಿನ ಮಗಳು ಅಂತ ಹೇಳ್ತಾರೆ ಯಾವಾಗ್ಲೂನು. ನಮ್ಮ ಅಜ್ಜಿ ಯಾವಾಗ್ಲೂನು ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗಿ ಇರ್ತಾ ಇದ್ರು. ಇಲ್ಲಿಂದ ಅವ್ರೇನ್ ತೀರೋಗ್ತೀನಿ ಅಂತಾನೋ ಏನೋ ಗೊತ್ತಿಲ್ಲ. ಅವರು ಆಕ್ಚುಲಿ ಮಹಾರಾಷ್ಟ್ರದವರು. ನಾನು ಮಹಾರಾಷ್ಟ್ರಕ್ಕೆ ಹೋಗಿ ನಾನು ಅಲ್ಲೇ ಹೋಗಿ ಸಾಯ್ಬೇಕು ಅಂತಾನೆ ಹೇಳ್ತಾ ಇರೋರು ಯಾವಾಗ್ಲೂನು. ನಾವು ತುಂಬಾ ಹಿಂಸೆ ಮಾಡ್ತಿದಾರಲ್ಲ ಅಂತ ಕಳಿಸಿ ಒಂದ್ 3 ತಿಂಗಳು ಇಲ್ಲ ಫ್ರೆಂಡ್ಸ್. ಅವ್ರಿಗೆ ಸ್ಟ್ರೋಕ್ ಆಯ್ತು. ಸ್ಟ್ರೋಕ್ ಆಗಿ ಅವರು ಸುಮಾರು ಒಂದ್ 2 ತಿಂಗಳು ಇರ್ಲಿಲ್ಲ ಅನ್ಸುತ್ತೆ, ಡೆತ್ ಆಗೋದ್ರು ನಮ್ಮ ಅಜ್ಜಿಯವರು. ಅವ್ರಿಗೇನ್ ಮುಂಚೆನೆ ಗೊತ್ತಾಗೋಗಿತ್ತೋ ಏನೋ ಗೊತ್ತಿಲ್ಲ. ಅವರು ನಾನು ಇರಲ್ಲ, ನನ್ ಕಳಿಸ್ಕೊಟ್ಬಿಡಿ ಅಂತಿದ್ರು. ಆಮೇಲೆ ಕಳಿಸ್ಕೊಟ್ಟು ನಾವು. ಅವ್ರು ಹೋಗಿ ಒಂದ್ 5-6 ತಿಂಗಳಲ್ಲೇ ತೀರೋದ್ರು ಫ್ರೆಂಡ್ಸ್. ಈಗ ನಾನು ಕೂಡ ಪೂಜೆ ಮಾಡ್ತಾ ಇದ್ದೀನಿ ನಮ್ಮ ಅಜ್ಜಿ ತಾತಗೆ. ಪೂಜೆ ಮಾಡ್ಬಿಟ್ಟು ಇನ್ನೇನಿಲ್ಲ, ಪೂಜೆ ಮಾಡಿ ನಾವೆಲ್ಲಾರು ಕೆಳಗ್ ಹೋಗ್ತೀವಿ. ನಮ್ ತಂದೆ ಮತ್ತೆ ನಮ್ ತಾಯಿ ಮತ್ತೆ ಅವ್ರ ಮರಿ ಮೊಮ್ಮಗ ಇಷ್ಟು ಜನನು ಹೋಗಿ ಮೇಲೋಗಿ ಅವ್ರಿಗೆ ನಾವ್ ಏನೇನ್ ಅಡ್ಗೆ ಮಾಡಿದೀವಿ ಇಲ್ಲಿ ಎಡೆ ಇಟ್ಟಿರೋದು ಅಲ್ದೇನೆ ನಾವು ಮೇಲೆ ಕೂಡ ಇಡ್ತೀವಿ. ಅದನ್ನ ತಗೊಂಡೋಗ್ತಾ ಇದ್ದಾರೆ. ಇವನು ಆಲ್ರೆಡಿ ಮೇಲ್ ಹತ್ತಿ ನಿಂತ್ಕೊಂಡ್ಬಿಟ್ಟಿದ್ದಾನೆ ಈ ನನ್ ಮಗ ಚೂಚಿ. ಹೇಗೆಲ್ಲಾರು ರೆಡಿ ಮಾಡ್ಕೊಂಡ್ರು. ಇನ್ನೇನಿಲ್ಲ ಫ್ರೆಂಡ್ಸ್, ಎಲ್ಲ ಹೊರಡ್ತಾರೆ ಮೇಲೆ ಅವರು. ಇವಳು ನನ್ ತಂಗಿ ಮಗಳು ಇಬ್ರು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಮುತ್ತಜ್ಜಿ ಅಲ್ವಾ, ಅದಕ್ಕೇನೆ. ನಮ್ಮ ಮನೆಯಲ್ಲಿ ಶ್ರಾದ್ದ ಇದೆ ಅಂತ ಹೇಳಿದ್ರೆ ನಮ್ಮ ಮನೆಗೆ ಬರುವವರು ಯಾರು? ಸತ್ತವರು ಬರೋಲ್ಲ. ಇವಾಗ ನಮ್ಮ ತಂದೆ, ನಮ್ಮ ಅಜ್ಜ, ಮುತ್ತಜ್ಜ ಇವ್ರು ಯಾರು ನಮ್ಮ ಮನೆಗೆ ಬರೋಲ್ಲ. ಯಾಕಂದ್ರೆ ಅವರೆಲ್ಲ ಹುಟ್ಕೊಂಡಿರಬಹುದು, ಇವಾಗ್ಲೂ ಎಲ್ಲ ಹುಟ್ಕೊಂಡಿರಬಹುದು, ಅಥವಾ ಬೇರೆ ಎಲ್ಲೋ ಜನ್ಮದಲ್ಲವರು ಇರಬಹುದು. ಇಲ್ಲಿಗಂತೂ ಬರೋಲ್ಲ. ನೋಡಿ, ಒಬ್ಬ ವ್ಯಕ್ತಿಯ ಸಂಬಂಧ ನಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಸತ್ತ ಮೇಲೆ 12 ದಿನದವರೆಗೆ ಮಾತ್ರ. ಇದನ್ನ ಶಾಸ್ತ್ರ ಗರುಡ ಪುರಾಣ ಸ್ಪಷ್ಟ ಹೇಳ್ತದೆ. 13ನೇ ದಿನ ಬೆಳಗ್ಗೆ ಇಲ್ಲಿಂದ ಎಳ್ಕೊಂಡು ಹೋಗ್ತಾರೆ. ಆಮೇಲೆ ಅವನಿಗೂ ನಮಗೂ ಕಾಂಟ್ಯಾಕ್ಟ್ ಇಲ್ಲ. ಮತ್ತೆ ನಾವು ಇಲ್ಲಿ ಯಾವತ್ತು ಪಿತೃದಿನ ಅಂತ ಹೇಳ್ತೇವೆ, ಆ ಪಿತೃದಿನದೊಂದು ಆ ದೇವತೆಗಳು ಬರ್ತಾರೆ. ಅದರಲ್ಲೂ ಕೂಡ ಒಂದೊಂದು ಜಾತಿಗೆ ಒಂದೊಂದು ಪಿತೃಗಣ ಇದೆ. ನಾವಿಲ್ಲೇನ್ ಪಿಂಡದಾನಾದಿಗಳನ್ನ ಮಾಡ್ತೇವೆ, ಅದರಿಂದ ಸಂತುಷ್ಟರಾಗುವುದವರು ಆ ಪಿತೃದೇವತೆಗಳು. ಆ ಪಿತೃದೇವತೆಗಳು ನಮ್ಗೆ ಅನುಗ್ರಹವನ್ನ ಮಾಡ್ತಾರೆ. ಹೌದು, ಆ ಮಾತು ಎಷ್ಟು ನಿಜ ಅನ್ಸ್ತು ಅಂದ್ರೆ ತುಂಬಾನೇ ನಿಜ ಅಂತ ಅನ್ಸ್ತು ನನ್ಗೆ. ಅದಕ್ಕೆ ಅದೊಂದು ವಿಡಿಯೋ ಹಾಕೋಣ ಅಂತ ಅನ್ಬಿಟ್ಟು ಅದೊಂದು ವಾಯ್ಸ್ ವಿಡಿಯೋ ಹಾಕಿದೆ. ಈಗ ಎಲ್ಲ ಮನೆ ಕತ್ಲೆಲ್ಲ ಆಗಿದೆ, ಎಲ್ಲಾರು ಹೊರಗಡೆ ಹೋಗ್ತಾ ಇದೀವಿ. ಇದೆಲ್ಲ ಹೀಗೆ ಮಾಡಿ ಇಟ್ಬಿಟ್ಟು ಹೋಗ್ಬೇಕಂತೆ. ನಾವು ಹೇಗೆ
ಅಡಿಗೆ ಮಾಡಿದೀವಿ ಅಂತ ಕೂಡ ಬಂದು ನೋಡ್ತಾರೆ ಅಂತ ಹೇಳ್ತಾರೆ. ನಾವು ಈಗ ಮೆಟ್ಲು ಇಳ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೇನಂತ ಅಂದ್ರೆ ಲಾಸ್ಟ್ ಅಲ್ಲಿ ಯಾರು ಬರ್ತಾರೆ ಅವರು ಒಂದು ಚಂಬಲ್ಲಿ ನೀರ್ ಮಡಗ್ಬಿಟ್ಟು ಬಂದಿರ್ತಾರೆ. ಅಂದ್ರೆ ಯಾಕೆ ಹಂಗ್ ಮಡಗಿರ್ತಾರೆ ಅಂತ ಅಂದ್ರೆ, ನಾವು ಪೂಜೆ ಮಾಡ್ಬಿಟ್ಟು ಬಂದಿರ್ತೀವಲ್ಲ, ಅವರು ನಮ್ ಮನೆಗ್ ಬರ್ತಾರಂತೆ. ಬಂದು ಆ ಎಲ್ಲಾ ನೋಡ್ತಾರಂತೆ, ಈಗ ಅಡ್ಗೆ ಮಾಡಿದ್ದಾರೆ, ಏನೇನ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾರ, ನೋಡ್ಕೊಂಡು ಹೋಗ್ತಾರಂತೆ. ಆಮೇಲೆ ನಾವಲ್ಲಿ ಬಂದು ಹೋಗಿದ್ದಾರೆ ಅಂತ ತಿಳ್ಕೊಳ್ಳೋದೆ ಆ ಚೊಂಬಲ್ ನೀರ್ ಕಡಿಮೆ ಆಗಿರುತ್ತೆ, ಕಡಿಮೆ ಆಗಿತ್ತಂತೆ. ಇದೇನೋ ಗೊತ್ತಿಲ್ಲ, ಇದಕ್ಕಿದ್ದಂಗೆ ಬೈಕ್ ಬೇರೆ ಬಿದ್ದೋಯ್ತು. ಅದೇನಕ್ಕೆ ಹಂಗ್ ಬಿದ್ದೋಯ್ತು ಅದಂತೂ ಗೊತ್ತಾಗ್ಲಿಲ್ಲ ನಮ್ಗೆ. ಒಂದ್ ಕಡೆ ಇದೇನ್ ಹಿಂಗ್ ಬಿದ್ದೋಯ್ತಲ್ಲ ಅಂತ ಅನ್ಸ್ತಿತ್ತು. ಚೆನ್ನಾಗೆ ನಿಂತಿರೋದೇ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು ಫ್ರೆಂಡ್ಸ್. ಎಲ್ಲಾರು ಈಗ ಕೂತಿದೀವಿ. ಎಲ್ಲಾರು ಬಾಗ್ಲಕೊಂಡ್ ಬಂದು ಮನೇನ ಫುಲ್ ನಿಶಬ್ದ ಮಾಡಿ ಈ ತರ ಹಿಂಗೆ ಎದುರುಗಡೆ ಹಿಂಗೆ ಕೂತಿರ್ತೀವಿ. ವರ್ಷಕ್ಕೊಂದ್ಸತಿ ಹಿಂಗ್ ಕೂತ್ಕೊಳ್ಳೋದೇ ಒಂಥರ ಏನೋ ಖುಷಿಯೇ ಬಿಡುತ್ತೆ ಒಂದೊಂದ್ಸಲ. ನಮ್ ತಂದೆಯವ್ರ ಮಾತ್ರ ಅವ್ರಿಗೆ ಟೆನ್ಷನ್, ಬಂದೇ ಇಲ್ಲ, ಯಾರು ಬಂದೇ ಇಲ್ಲ, ಯಾಕೆ ಬಂದಿಲ್ಲ, ಮುನ್ಸ್ಕೊಬಿಟ್ಟಿದಾರೇನೋ ಹಂಗೆ ಹಿಂಗೆ ಅಂತ ಯೋಚನೆ ಮಾಡ್ತಾ ಇದ್ರು. ಏನಿಲ್ಲ ಸುಮ್ನಿರಪ್ಪ ಅಂತ ಹೇಳ್ತಾ ಇದೀನಿ, ಆದ್ರೂ ಕೇಳ್ತಾನೆ ಇರ್ಲಿಲ್ಲ ಅವರು. ಈ ನನ್ ಚಿಕ್ಕಳಿಗೆ ಮೆಹಂದಿ ಹಾಕೋಗ್ಬಿಟ್ಟಿದ್ದೀನಲ್ಲ ನಾನು, ಅವ್ನ್ಗೆ ಅದೇ ಖುಷಿ, ಅದನ್ನೆಲ್ಲ ತೆಗೆದ್ ಬಿಡ್ಬೇಕು. ಏನೋ ಹೇಳ್ತಾ ಇದ್ದ. ನಿಂಗೂ ಹಾಕೊಡ್ಬೇಕಾ? ಭಯ ಆಯ್ತದೆ ಅಂದ್ರೆ ಅಜ್ಜಿ ಫೋಟೋ ತೆಗೆದು ನೋಡ್ತಾನೆ. ಯಾರು ಸುರೇಶ ಚಿಕ್ಕದು ಪ್ಯಾಕೆಟಲ್ಲಿ ಹಿಡ್ಕೊಂಡಾನೆ ಅವ ನಮ್ಮ ಅಮ್ಮನ ಫೋಟೋ. ಹಾಂ, ದಿನ ಗಂಧದ ಪುಡಿ ಹಚ್ಚಿ ಅವ್ರ ತಾಯಿ ಡ್ರೈ ಆಗ್ಬಿಟ್ಟೈತೆ ಪಾಪು. ನೆನೀತಾ ಇದ್ದಾರೆ ಅಂದ್ರೆ, ನಮ್ಮ ತಂದೆ ಮತ್ತೆ ನಮ್ಮ ಅಣ್ಣಂದಿರೆಲ್ಲ ನಮ್ಮ ಅಜ್ಜಿನ ನೋಡ್ದೇನೆ ಎಲ್ಲೂ ಹೊರಗಡೆನೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಸರಿ ಡೋರ್ ಓಪನ್ ಮಾಡ್ತಾ ಇದ್ದೀವಿ. ಎಲ್ಲಾರು ಒಂದೇ ಸಲ ಹೋಗ್ಬಾರ್ದು, ಎಲ್ಲ ಒಬ್ರೊಬ್ರಾಗಿ ಹೋಗ್ಬೇಕು. ಅದಕ್ಕೆ ಫಸ್ಟು ನಮ್ಮ ತಂದೆಯವರೇ ಹೋದ್ರು, ನನ್ನ ತಂಗಿ ಹೋಗಿದ್ದಾಳೆ, ಈಗ ನಮ್ಮಮ್ಮ ಹೋಗ್ತಾ ಇದ್ದಾರೆ. ಒಬ್ರೊಬ್ರಾಗಿ ಹೋಗ್ಬೇಕು, ಅದಕ್ಕೇನೆ ಹೋಗ್ತಾ ಇದ್ರು ನಮ್ಮ ತಾಯಿಯವರು. ಈಗ ನೆಕ್ಸ್ಟ್ ನಮ್ಮ ಸಿಸ್ಟರ್ ಹೋಗ್ತಾ ಇದ್ದಾರೆ, ನಮ್ಮ ಅಕ್ಕ. ಅವನಾಗ್ತಾರಂಗೆ ಅವ್ರ ಮಗ ಹೋದ. ಆಮೇಲೆ ಏನು ಎಡೆಯಲ್ಲಿರೋದೆಲ್ಲ ಒಂದೊಂದಾಗಿ ಎತ್ಕೊಳ್ತಾರೆ. ಸ್ವೀಟ್ ಫಸ್ಟ್ ತಿನ್ಬೇಕು. ನಮ್ಮಮ್ಮ ನನಗೆ ಸ್ವೀಟ್ ಕೊಟ್ರು, ಸ್ವೀಟ್ ತಿಂತಾ ಇದ್ದೆ. ಆಮೇಲೆ ಅಲ್ಲಿ ಏನ್ ಇಷ್ಟ ಆಗುತ್ತೆ ನಮ್ಗೆ ಎತ್ಕೊಂಡು ತಿನ್ಬೋದು. ಮೊಮ್ಮಕ್ಳು ತಿನ್ಬೇಕಂತೆ ಫಸ್ಟು, ಅದಕ್ಕೆ ನಮ್ಮ ಕಡೆ ನನಗೆ ವಡೆ ಇಷ್ಟ ಆಯ್ತು, ವಡೆ ಎತ್ಕೊಂಡು ತಿಂದೆ. ನನ್ನ ಹಸ್ಬೆಂಡ್ ಮತ್ತೆ ನಮ್ಮ ಅತ್ತೆಯವರು ಇಬ್ರು ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಅಡಿಗೆ ಹೇಗಿದೆ ಅಂತ ಕೇಳ್ತಿದ್ದೆ. ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ರು. ಏನೇನ್ ಅಡಿಗೆ ಮಾಡಿದೀವಿ ಅಂತಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಹೆಸರು ಬೇಳೆ ಪಲ್ಯ, ಮತ್ತೆ ವಡೆ, ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ, ಈರುಳ್ಳಿ ಬಜ್ಜಿ ಎಲ್ಲ ಮಾಡಿದ್ದಾರೆ. ಒಬ್ಬಟ್ಟು, ಈ ಕಡೆ ಒಬ್ಬಟ್ಟು ಸಾಂಬಾರು, ಬೀನಿಸ್ ಪಲ್ಯ. ನಮ್ಮ ಮಹಾರಾಷ್ಟ್ರ ಕಡೆ ವಡೆ ಅಂತ ಮಾಡ್ತಾರೆ, ಅದು ಚೌಕ ತರ ಬಂದಿದೆ ನೋಡಿ ಅದು. ಇದು ಕಡಲೆಕಾಳು ಗೊಜ್ಜು. ಇಷ್ಟೇ ಫ್ರೆಂಡ್ಸ್, ಜಾಸ್ತಿ ಏನು ಮಾಡಕ್ ಹೋಗಿಲ್ಲ. ನಾವು ಮನೆ ಜನಕ್ಕೆ ಅಷ್ಟೇನೆ ಮಾಡ್ಕೊಂಡಿರೋದು. ವೈಟ್ ರೈಸ್ ಇಷ್ಟೇನೆ. ಇಷ್ಟ ಮಾಡಕ್ಕೇನೆ ಎಷ್ಟು ನಮ್ಮಮ್ಮ 1 ವಾರದಿಂದ ಕಷ್ಟ ಬಿದ್ದಿದ್ದಾರೆ. ಏನೋ ಪಾಪ ಅವ್ರಿಗೆ ಈ ಏಜಲ್ಲೂ ಮಾಡ್ತಾರಲ್ಲ, ಖುಷಿ ಪಡ್ಬೇಕು. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.